ಹಲೋ ಡೈಮಂಡ್ಸ್ ಟೆಕ್ ನ್ಯೂಸ್ ಎಪಿಸೋಡ್ 27ಗೆ ಎಲ್ರಿಗೂ ಸ್ವಾಗತ. ಸೊ ಇವತ್ತು ಡೇಟ್ ಬಂದ್ಬಿಟ್ಟು 11 ಸೆಪ್ಟೆಂಬರ್, ಟೈಮ್ ಬಂದ್ಬಿಟ್ಟು ಬೆಳಿಗ್ಗೆ 9 ಗಂಟೆ ಆಗಿದೆ. ಸೊ ಇಲ್ಲಿವರೆಗೂ ಆದ್ರೆ ಇರೋ ನ್ಯೂಸ್ ಆದ್ರೆ ಇದು ನೆನ್ನೆ ತಾನೇ ನಮಗೆ ಆ್ಯಪಲ್ನ ಎಲ್ಲ ಫೋನ್ಗಳು ರಿಲೀಸ್ ಆಗಿದೆ. ಆ್ಯಪಲಲ್ಲಿ ಸ್ವಲ್ಪ ವಾಚಸ್ನ ರಿಲೀಸ್ ಮಾಡಿದ್ದಾರೆ ಮತ್ತೆ ಏರ್ಪೋರ್ಟ್ಸ್ನ ಕೂಡ ರಿಲೀಸ್ ಮಾಡಿದ್ದಾರೆ. ಸೊ ಇದರ ಕಂಪ್ಲೀಟ್ ಪ್ರೈಸಿಂಗ್ನ ನಾನು ಫಸ್ಟ್ ಡೀಟೇಲ್ಸ್ ಆಗಿ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಇದರಲ್ಲಿ ತುಂಬ ಒಳ್ಳೆ ಪ್ರಾಡಕ್ಟ್ಸ್ ಇದೆ, ಬೇಡದೇ ಇರೋ ಪ್ರಾಡಕ್ಟ್ಸ್ ಇದೆ, ಮನಿ ಮೈಂಡೆಡ್ ಪ್ರಾಡಕ್ಟ್ಸ್ ಇದೆ, ಬಿಸ್ನೆಸ್ ಸ್ಟ್ಯಾಟಿಕ್ಸ್ ಯೂಸ್ ಮಾಡಿದ್ದಾರೆ, ಎಲ್ಲ ಯೂಸ್ ಮಾಡಿದ್ದಾರೆ. ಬಟ್ ಆದರೂ ಸಹ ನಮಗೆ ಏರ್ಪೋರ್ಟ್ಸಲ್ಲಿ ಮತ್ತೆ ವಾಚ್ಗಳಲ್ಲಿ ಬಿಟ್ಟರೆ ನಮಗೆ ಫೋನ್ಗಳಲ್ಲಿ ಒಳ್ಳೆ ಫೋನ್ಗಳನ್ನಾದರೆ ಇವರು ತೊಗೊಂಡ್ಬಂದಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಫೋನ್ಗಳಲ್ಲಿ ಏನೇನು ಒಳ್ಳೆ ಫೀಚರ್ಸ್ ಇದೆ, ಏನೇನು ಪ್ರೈಸಿಂಗ್ ಇದೆ, ನಾನು ನಿಮ್ಗೆ ಇಲ್ಲಿ ಕಂಪ್ಲೀಟ್ ತಿಳಿಸ್ಕೊಡ್ತೀನಿ. ನೀವು ಫೋನ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಎಲ್ಲ ನೋಡಬೇಕು ಅಂದ್ರೆ ನಾನು ಆಲ್ರೆಡಿ ನೆನ್ನೆ ನೈಟ್ ಐಫೋನ್ 16 ಲಾಂಚಸ್ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿದ್ದೀನಿ. ಅದ್ರ ಲಿಂಕ್ ಇಲ್ಲಿ ಐ ಕಾರ್ಡ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಅಥವಾ ಲಾಸ್ಟ್ ಎಂಡ್ ಕಾರ್ಡ್ ಅಲ್ಲೂ ಅದರ ಲಿಂಕ್ ಆದ್ರೆ ಕೊಟ್ಟಿರ್ತೀನಿ, ಅಲ್ಲಿಂದ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ನೆನ್ನೆ ಇವೆಂಟ್ ಅಲ್ಲಿ ನಮ್ಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಆಪಲ್ ನ ವಾಚ್ಗಳನ್ನ. ಸೊ ವಾಚ್ ಸೀರೀಸ್ ನೋಡ್ಕೊಂಡ್ರೆ ನಮ್ಗೆ ಇದರಲ್ಲಿ ಅಲ್ಯೂಮಿನಿಯಂ ಬಾಡಿಯೊಂದಿಗೆ ಬರುವಂತ ವಾಚಸ್ ಇದೆ, ಟೈಟಾನಿಯಂ ಬಾಡಿಯೊಂದಿಗೆ ಬರುವಂತ ವಾಚಸ್ ಸಹ ನಮ್ಗೆ ಇಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಆಪಲ್ ವಾಚ್ ಅಲ್ಟ್ರಾ 2ಗೆ ಒಂದು ಹೊಸ ಬ್ಯಾಂಡ್ ಆದ್ರೆ ಇವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಇವಾಗ ವಾಚ್ ನ ಕತೆಗೆ ಬಂದ್ರೆ ನಮ್ಗೆ ಇಲ್ಲಿ ಆಪಲ್ ವಾಚ್ ಸೀರೀಸ್ 10 ಇವರು ಲಾಂಚ್ ಮಾಡಿದ್ದಾರೆ. ನಮ್ಗೆ ಅಲ್ಯೂಮಿನಿಯಂ ಬಾಡಿಯಲ್ಲಿ 42mm ಡಯಲ್ ಜೊತೆಗೆ GPS ನ ಮಾಡಲ್ 46,990 ಆದ್ರೆ ಇಂಡಿಯಾದಲ್ಲಿ ರಿಲೀಸ್ ಮಾಡಿದ್ದಾರೆ. 46mm ನ ಡಯಲ್ ಬಂದು ನಮಗೆ 49,900, ಇದು GPS ಮಾಡಲ್ ಮಾತ್ರ ಆಗಿರುತ್ತೆ. ನಮಗೆ 42mm ಡಯಲ್ GPS ಪ್ಲಸ್ ಸೆಲ್ಯುಲರ್ ಬೇಕಂದ್ರೆ 56,900 ರುಪೀಸ್ಗೆ ಈ ವಾಚ್ ನ ಆದ್ರೆ ನಮಗೆ ಆಪಲ್ ವೆಬ್ಸೈಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ 46mm GPS ಪ್ಲಸ್ ಸೆಲ್ಯುಲರ್ 59,900 ರುಪೀಸ್ಗೆ ಆದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ನಮಗೆ 3 ಕಲರ್ ನೋಡೋದಕ್ಕೆ ಸಿಗುತ್ತೆ. ಒಂದ್ ಬಂದ್ಬಿಟ್ಟು ಸಿಲ್ವರ್, ರೋಸ್ ಗೋಲ್ಡ್, ಜೆಟ್ ಬ್ಲಾಕ್ ಅಂದ್ಬಿಟ್ಟು ಕಂಪ್ಲೀಟ್ ಈ 3 ಕಲರ್ ನ ಲೈನ್ ಅಪ್ ನೀವು ಐಫೋನ್ 7 ಮತ್ತೆ 7 ಪ್ಲಸ್ ನ ಆಪಲ್ ಇವೆಂಟ್ ನ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಅದರ ಡೀಟೇಲ್ಸ್ ಆದ್ರೆ ಗೊತ್ತಾಗುತ್ತೆ. ಯಾಕಂದ್ರೆ ಇದ್ರಲ್ಲಿರೋ ಕಂಪ್ಲೀಟ್ 3 ಕಲರ್ಸ್ ಆಪಲ್ 7 ಫೋನ್ ಬಿಟ್ಟಿದ್ರಲ್ಲ ಐಫೋನ್ 7 ಪ್ಲಸ್ ಅದ್ರಲ್ಲೇ ಬಿಟ್ಟಿದ್ದಂತಹ ಕಲರ್ಸ್, ಅದ್ರಲ್ಲೂ ರೋಸ್ ಗೋಲ್ಡ್ ಬಿಟ್ಟಿದ್ರು, ಜೆಟ್ ಬ್ಲಾಕ್ ಬಿಟ್ಟಿದ್ರು. ಸೊ ಅದೇ ಕಲರ್ಸ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಿದ್ದಾರೆ. ನೀವು ಐಫೋನ್ 7 ಆಲ್ಮೋಸ್ಟ್ ಎಲ್ಲ ತುಂಬಾ ಜನ ಮರ್ತೋಗಿರ್ತೀರ, ಆಲ್ಮೋಸ್ಟ್ 9 ಇಯರ್ಸ್ ಆಯ್ತು ಅದು ಬಂದು. ಸೊ ಅದರಿಂದ ಆ ಕಲರ್ಸ್ ನ ಇಲ್ಲಿ ಕಾಪಿ ಪೇಸ್ಟ್ ಮಾಡಲಾಗಿದೆ ಅಂತ ನನ್ನ ಪರ್ಸನಲ್ ಒಪಿನಿಯನ್. ಯಾಕಂದ್ರೆ ಸೇಮ್ ನಾನು ಈ ಜೆಟ್ ಬ್ಲಾಕ್ ಅಂತ ಯಾವಾಗ ಹೆಸರು ಕೇಳಿದೆ ಆ ಕಲರ್ ಫಿನಿಶಿಂಗ್ ನೋಡಿದೆ ಅಲ್ಯೂಮಿನಿಯಂ ಬಾಡಿಯಲ್ಲಿ, ಕಂಪ್ಲೀಟ್ ನನಗೆ ಅದೇ ಆದ್ರೆ ನನಗೆ ಮೈಂಡ್ ಬಂದಿದ್ದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಮ್ಗೆ ಇದರಲ್ಲಿ ಟೈಟಾನಿಯಂ ಫಿನಿಶ್ ಜೊತೆಗೆ ನಮಗೆ GPS ಪ್ಲಸ್ ಸೆಲ್ಯುಲರ್ ನ 2 ಮಾಡಲ್ಸ್ ನೋಡೋದಕ್ಕೆ ಸಿಗುತ್ತೆ. 42mm ಡಯಲ್ ಬಂದ್ಬಿಟ್ಟು 79,900 ರುಪೀಸ್ಗೆ ರಿಲೀಸ್ ಮಾಡಿದ್ದಾರೆ. 46mm ನ ಡಯಲ್ ಬಂದ್ಬಿಟ್ಟು ನಮಗೆ 85,900 ರುಪೀಸ್ಗೆ ಆದ್ರೆ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ನಮಗೆ 3 ಕಲರ್ಸ್ ನೋಡೋದಕ್ಕೆ ಸಿಗುತ್ತೆ, ನ್ಯಾಚುರಲ್, ಗೋಲ್ಡ್ ಮತ್ತೆ ಸ್ಲೇಟ್ ಅಂದ್ಬಿಟ್ಟು. ಸೊ ಈ 3 ಕಲರು ನಮಗೆ ಇವಾಗ ಆಲ್ರೆಡಿ ವೆಬ್ಸೈಟ್ ಅಲ್ಲಿ ಅವೈಲೇಬಲ್ ಇದೆ. ಮುರಿದು ನಾನು ಫೋಟೋಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ಇವೆಂಟ್ ಅಲ್ಲಿ ನಮಗೆ ಆಪಲ್ ಅವರು ಆಪಲ್ ವಾಚ್ ಅಲ್ಟ್ರಾ 2 ಆದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು. ನೋಡಿ ಈ ಆಪಲ್ ವಾಚ್ ಅಲ್ಟ್ರಾ ಪ್ರೈಸ್ ಬಂದ್ಬಿಟ್ಟು ಆವತ್ತಿನ ಟೈಮ್ಗೆ 90,000 ರೂಪಾಯಿ ಇಟ್ಟಿದ್ರು. ಇವಾಗ ಪ್ರೈಸ್ ನ ಸ್ವಲ್ಪ ಹೈಕ್ ಮಾಡಿ ಇದ್ರ ಪ್ರೈಸ್ ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಏನೋ ಗೊತ್ತಿಲ್ಲ 15,000 ರೂಪಾಯಿನ ಒಂದು ಸ್ಟ್ರಾಪ್ ಆದ್ರೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇವಾಗ ನೀವು ಇದರಲ್ಲಿ ನೋಡ್ಬೋದು ನಮಗೆ ನಾರ್ಮಲ್ ಬಂದ್ಬಿಟ್ಟು 89,900 ಇದೆ. ಇದರಲ್ಲಿ ನಮಗೆ 3 ತರದ ಬ್ಯಾಂಡ್ಸ್ ಆದ್ರೆ ನೋಡೋದಕ್ಕೆ ಸಿಗುತ್ತೆ. ಇದರಲ್ಲಿ ಒಂದು ಸ್ಪೆಷಲ್ ಬ್ಯಾಂಡ್ ಆದ್ರೆ ತಗೊಂಡ್ಬಂದಿದ್ದಾರೆ. ಈ ಬ್ಯಾಂಡ್ ಅಲ್ಲಿ ಒಂದು ಚಿಕ್ಕ ಲಾಕ್ ಟೈಪ್ ಸಹ ಕೊಟ್ಟಿದ್ದಾರೆ. ಈ ಲಾಕ್ ನ ಸೇರಿಸ್ಕೊಂಡ್ರೆ ನಮಗೆ 1,05,000 ರೂಪಾಯಿ ಆದ್ರೆ ಈ ವಾಚ್ ಬೀಳುತ್ತೆ. 1,04,900 ರೂಪಾಯಿ ವಾಚ್, ಜಸ್ಟ್ ಅ ವಾಚ್, ಸ್ಮಾರ್ಟ್ ವಾಚ್, ಆಪಲ್ ನ ಸ್ಮಾರ್ಟ್ ವಾಚ್, ಆಪಲ್ ಸ್ಮಾರ್ಟ್ ವಾಚ್ ಪ್ಲಸ್ GPS ಪ್ಲಸ್ ಸೆಲ್ಯುಲರ್ ಸ್ಮಾರ್ಟ್ ವಾಚ್ ಅಷ್ಟೇ. ಸೊ ನೆಕ್ಸ್ಟ್ ನಮ್ಗೆ ಇದರಲ್ಲಿ ಏರ್ಪೋರ್ಟ್ಸ್ ನ 4th ಜನರೇಷನ್ ಆದ್ರೆ ಇಂಟ್ರೊಡ್ಯೂಸ್ ಮಾಡಿದ್ರು. 4th ಜನರೇಷನ್ ಬಂದ್ಬಿಟ್ಟು 12,900 ರೂಪಾಯಿ ಪ್ರೈಸಿಂಗ್ ಆದ್ರೆ ಇಟ್ಟಿದ್ದಾರೆ. ನನಗೆ ಇದು ಅರೌಂಡ್ 11,500 ರೂಪಾಯಿ ಕಾರ್ಡ್ ಡಿಸ್ಕೌಂಟ್ಸ್ ಎಲ್ಲ ಹೋಗಿ ಸಿಕ್ಕಿದ್ರೆ ಇದು ಬೆಸ್ಟ್ ಪ್ರೈಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಇವಾಗಿರೋ TWS ಗಳಿಗೆಲ್ಲ ಇದು ಕಾಂಪಿಟೇಟ್ ಮಾಡುತ್ತೆ. ಬಟ್ ಆ ಪ್ರೈಸ್ ಕೊಡೋರು ಆಪಲ್ ಯೂಸರ್ಸ್ ಆಗಿರ್ತಾರೆ, ನಾರ್ಮಲ್ ಯೂಸರ್ಸ್ ಇದನ್ನ ತಗೊಳಕ್ ಹೋಗ್ಬೇಡಿ. ನಿಮ್ಮ ಹತ್ರ ಏನಾದ್ರು ಐಫೋನ್ ಇದ್ರೆ ಐಫೋನ್ ಜೊತೆಗೆ ಇದು ನೀಟಾಗಿ ಕಂಪ್ಲೀಟ್ ಆಗಿ ಕಾಂಪೇಟಬಲ್ ಆಗಿ ಇರುತ್ತೆ ಅಂತ ಹೇಳ್ಬೋದು. ಮತ್ತೆ ಇದರಲ್ಲಿ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಇರುವಂತ ಫೀಚರ್ ಇರುವಂತ ಏರ್ಪೋರ್ಟ್ಸ್ 4 ಆದ್ರೆ ತಗೊಂಡ್ಬಂದಿದ್ದಾರೆ. ಇದರ ಪ್ರೈಸ್ 15,000 ರೂಪಾಯಿ ಇಟ್ಟಿದ್ದಾರೆ. ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಎಕ್ಸ್ಪೆಕ್ಟ್ ಪ್ರೈಸ್ ಇಷ್ಟು ಇರ್ಬೋದು ಅಂತ. ಎಲ್ಲ US ಪ್ರೈಸ್ ಆದ್ರೆ ಲೀಕ್ ಆಗಿತ್ತು. ಇಂಡಿಯನ್ ಪ್ರೈಸ್ಗೆ ನಾನು ಕನ್ವರ್ಟ್ ಮಾಡಿ ಒಂದು ಆವರೇಜ್ ಆಗಿ ಹೇಳಿದ್ದೆ 18,000 ರೂಪಾಯಿ ಅಂತಾನೆ ಕರೆಕ್ಟ್ ಆಗಿ ಹೇಳಿದ್ದೀನಿ. ಬಟ್ ಅದು 18,000 ರೂಪಾಯಿಗೆ ಬಂದಿದೆ. ಇದು ನಮಗೆ ಪ್ರೀ ಆರ್ಡರ್ ಮಾಡೋದಕ್ಕೆ ಇವಾಗ ಅವೈಲೇಬಲ್ ಇದೆ. ನಾವು ಇದನ್ನ ಸೆಪ್ಟೆಂಬರ್ 20ನೇ ತಾರೀಕಿಂದ ಆಪಲ್ ಸ್ಟೋರ್ಗಳಲ್ಲಿ ತಗೊಬಹುದು, ಅಥವಾ ಆನ್ಲೈನ್ ಅಲ್ಲೂ ನಮಗೆ ಸೆಪ್ಟೆಂಬರ್ 20ನೇ ತಾರೀಕಿಂದಾನೆ ಸಿಗುತ್ತೆ. ಆಪಲ್ ಏರ್ಪೋರ್ಟ್ಸ್ ಪ್ರೋ ಏನು ಇವರು 2 ಲಾಂಚ್ ಮಾಡಿದ್ದಾರೆ, ನಾರ್ಮಲ್ ಮತ್ತೆ ನಾಯ್ಸ್ ಕ್ಯಾನ್ಸಲೇಷನ್ ಇರೋ 2 ವೇರಿಯಂಟ್. ಇದನ್ನ ಪರ್ಚೇಸ್ ಮಾಡೋರಿಗೆ ಒಂದು ಚಿಕ್ಕ ಗುಡ್ ನ್ಯೂಸ್ ಆದ್ರೆ ಹೇಳ್ತೀನಿ. ಬಾಕ್ಸ್ ಒಳಗಡೆ ನಮಗೆ ಇದನ್ನ ಚಾರ್ಜ್ ಮಾಡೋದಕ್ಕೆ ಕೇಬಲ್ ಪ್ರೊವೈಡ್ ಮಾಡೋದಿಲ್ಲ. ಇಷ್ಟು ದಿನ ಕೇಬಲ್ ಪ್ರೊವೈಡ್
ಪ್ರೊವೈಡ್ ಮಾಡ್ತಿದ್ರು, ಇವಾಗ ಕೇಬಲ್ ಪ್ರೊವೈಡ್ ಮಾಡೋದಿಲ್ಲ. ಸೊ ಕೇಬಲ್ ಪ್ರೊವೈಡ್ ಮಾಡ್ತಿಲ್ಲ ಅಂತ ನೀವೇನು ಬೇಜಾರು ಮಾಡ್ಕೊಂಬೇಡಿ. ಜಸ್ಟ್ ಒಂದು ಐಫೋನ್ ತಗೊಳ್ಳಿ, ಐಫೋನ್ ಜೊತೆ ಕೇಬಲ್ ಮಸ್ಟ್ ಅಂಡ್ ಶುಡ್ ಟೈಪ್ ಸಿ ಟು ಟೈಪ್ ಸಿ ಕೇಬಲ್ ಕೊಡ್ತಾರೆ. ಸೊ ಐಫೋನ್ ತಗೊಂಡ್ ಮೇಲೂ ಮತ್ತೆ ನೀವು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ, ಯಾಕಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಚಾರ್ಜಿಂಗ್ ಅಡಾಪ್ಟರ್ ಇರೋದಿಲ್ಲ. ಚಾರ್ಜಿಂಗ್ ಅಡಾಪ್ಟರ್ ಬೇಕಂದ್ರೆ ಇವರ ಲೇಟೆಸ್ಟ್ ಥಿನ್ನೆಸ್ಟ್ ಐಪ್ಯಾಡ್ ಅಂತ ಬಿಟ್ಟಿದ್ರಲ್ಲ, ಆ ಐಪ್ಯಾಡ್ಗಳನ್ನ ತಗೊಳ್ಳಿ. ಆ ಐಪ್ಯಾಡ್ ಅಲ್ಲಿ ನಿಮ್ಗೆ ಚಾರ್ಜಿಂಗ್ ಅಡಾಪ್ಟರ್ ಕೊಡ್ತಾರೆ. ಸೊ ಈ ರೀತಿ ನೀವೆಲ್ಲ ಒಂದೊಂದೇ ತಗೊಂಡು ಹೋಗ್ತಾ ಇದ್ರೆ ಸೊ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ಸ್ ಫ್ರೀ ಆಗಾದ್ರೆ ಸಿಗುತ್ತೆ. ಈ ಜಸ್ಟ್ ಫನಿ ಥಿಂಗ್, ಕಾಮಿಡಿ ಅನ್ಸಿಲ್ವಾ? ಏರ್ಪೋರ್ಟ್ಸ್ ತಗೊಳ್ಳೋರು ನೋಡ್ಕೊಳ್ಳಿ, ಕೇಬಲ್ ಕೊಡೋದಿಲ್ಲ, ಕೇಬಲ್ಗೆ 1800 ರೂಪಾಯಿ ಎಕ್ಸ್ಟ್ರಾ ಇಡಬೇಕಾಗುತ್ತೆ. ಯೋಚನೆ ಮಾಡಿ. ನಿಮ್ಮ ಹತ್ರ ಏನಾದರೂ ಸ್ಟೂಡೆಂಟ್ ಐ ಡಿ ಇದ್ರೆ ನೀವು ಬೇರೆ ಏನಾದರೂ ಲ್ಯಾಪ್ಟಾಪ್ಸ್ ಆ ಥರ ಏನಾದ್ರು ಪರ್ಚೇಸ್ ಮಾಡಿದ್ರೆ ಇದನ್ನ ಫ್ರೀ ಆಗು ಕೊಡ್ತಾರೆ, ಅದೊಂದು ಒಳ್ಳೆ ವಿಚಾರ. ಸೊ ನಿಮ್ಮ ಹತ್ರ ಸ್ಟೂಡೆಂಟ್ ಐ ಡಿ ಇದ್ರೆ ಇದನ್ನೊಂದು ಆಪ್ಷನ್ ಆಗಿ ಟ್ರೈ ಮಾಡ್ಬೋದು. ಐಪ್ಯಾಡ್ಸ್ಗೆ ಮತ್ತೆ ಮ್ಯಾಕ್ ಬುಕ್ಸ್, ಮ್ಯಾಕ್ ಲ್ಯಾಪ್ಟಾಪ್ಸ್ ಇರ್ತಾವಲ್ಲ, ಸೊ ಅದ್ರ ಜೊತೆ ಇವರು ಏರ್ಪೋರ್ಟ್ಸ್ ಆದ್ರೆ ಫ್ರೀ ಕೊಡ್ತಾರೆ. ಐಪ್ಯಾಡ್ ಜೊತೆ ಪೆನ್ಸಿಲ್ ಫ್ರೀ ಕೊಡ್ತಾರೆ, ಮ್ಯಾಕ್ ಬುಕ್ ಜೊತೆ ಏರ್ಪೋರ್ಟ್ಸ್ ಫ್ರೀ ಕೊಡ್ತಾರೆ. ಫೋನ್ ಸ್ಟೂಡೆಂಟ್ ಡಿಸ್ಕೌಂಟ್ ಐ ಥಿಂಕ್ ಅಪ್ಲೈ ಆಗೋಲ್ಲ ಅನ್ಸುತ್ತೆ. ಮತ್ತೆ ನಮಗೆ ನೆಕ್ಸ್ಟ್ ಇದರಲ್ಲಿ ಏರ್ಪೋರ್ಟ್ಸ್ ಪ್ರೋ 2 ಆದ್ರೆ ಲಾಂಚ್ ಮಾಡಿದ್ದಾರೆ. ಏರ್ಪೋರ್ಟ್ಸ್ ಪ್ರೋ 2 ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಅಷ್ಟೇ, ಲಾಂಚ್ ಅಲ್ಲ. ಸೊ ಇದರಲ್ಲಿ ಲೈಟ್ನಿಂಗ್ ಕೇಬಲ್ ತಂದಿದ್ದನ್ನ USB-C ಕೂಡ ಮಾಡಿ ಇದನ್ನ ಕಂಪ್ಲೀಟ್ ನಮಗೆ ಹೊಸ ಅಪ್ಗ್ರೇಡ್ ತರ ತಗೊಂಡ್ಬಂದು ಸಿಮಿಲರ್ ಮಾಡಿಫಿಕೇಶನ್ ಜೊತೆ ಆದ್ರೆ ತಂದು ಕೊಟ್ಟಿದ್ರು. ಸೊ ಈ ತರದ್ದು ಒಂದು ಪ್ರಾಡಕ್ಟ್ ಇದೆ ಅಂದ್ಬಿಟ್ಟು ಎಲ್ರಿಗೂ ತಿಳಿಸಿದ್ದಾರೆ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದೇನಲ್ಲ, ಆಲ್ರೆಡಿ ಇರೋ ಪ್ರಾಡಕ್ಟ್ ನೇ ಶೋಕೇಸ್ ಮಾಡಿದ್ದಾರೆ. ಮತ್ತೆ ನಮ್ಗೆ ಇಲ್ಲಿ ಏರ್ಪೋರ್ಟ್ಸ್ ಮ್ಯಾಕ್ಸ್ ಅಲ್ಲಿ ತುಂಬಾ ಚೇಂಜಸ್ ಆದ್ರೆ ಮಾಡಿದ್ದಾರೆ. ಇದರಲ್ಲಿ ಟೈಪ್ ಸಿ ಕನೆಕ್ಟರ್ ಜೊತೆಗೂ ಸಹ ನಮಗೆ ಇದು ಏರ್ಪೋರ್ಟ್ಸ್ ಮ್ಯಾಕ್ಸ್ ಆದ್ರೆ ನೋಡೋದಕ್ಕೆ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಬ್ಲೂ, ಪರ್ಪಲ್, ಮಿಡ್ ನೈಟ್, ಸ್ಟಾರ್ ಲೈಟ್ ಅಂದ್ಬಿಟ್ಟು ಮತ್ತೆ ಆರೆಂಜ್ ಅಂದ್ಬಿಟ್ಟು ಹೊಸ ಕಲರ್ ನ ಇದ್ರಲ್ಲಿ ಆಡ್ ಮಾಡಿದ್ದಾರೆ. ಇದರ ಪ್ರೈಸ್ ಬಂದ್ಬಿಟ್ಟು 60,000 ರೂಪಾಯಿ ಇದೆ. ಲಾಸ್ಟ್ ಟೈಮ್ ಐ ಥಿಂಕ್ 50,000 ರೂಪಾಯಿ ಇತ್ತು ಅನ್ಸುತ್ತೆ. ಇದ್ರ ಪ್ರೈಸ್ 49,990 ಇತ್ತು ಅನ್ಸುತ್ತೆ. ಇದು ಇವಾಗ 59,900 ಮಾಡಿಟ್ಟಿದ್ದಾರೆ. ಇದು ಸಹ ನಮಗೆ 20ನೇ ತಾರೀಕಿಂದ ನೋಡೋದಕ್ಕೆ ಸಿಗುತ್ತೆ. ಆಪಲ್ ನ ಇಂಟೆಲಿಜೆನ್ಸ್ AI ಅಂತ ಇಡೀ ಪ್ರಪಂಚ ಏನೇ ಕರೀತಿದ್ರು, ಇನ್ನೊಂದು ಕಡೆ ಮೋದಿ ಅವರು ಅಮೆರಿಕ ಅಂಡ್ ಇಂಡಿಯಾ ಅಂತ ಇದಕ್ಕೆ ರೀನೇಮ್ ಮಾಡಿದ್ರು. ಇನ್ ಅನದರ್ AI, America and India. ಇವ್ರು ಇದಕ್ಕೆ 3ನೇ ಹೆಸರು ತಗೊಂಡ್ಬಂದಿದ್ದಾರೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ ಇವರು ಆಪಲ್ ಇಂಟೆಲಿಜೆನ್ಸ್ ಅಂತ ತಗೊಂಡ್ಬಂದಿದ್ದಾರೆ. ಇವರು ಈ ಆಪಲ್ ಇಂಟೆಲಿಜೆನ್ಸ್ ನ ಬೇಟಾ ವರ್ಷನ್ ಆಲ್ರೆಡಿ ಎಲ್ಲಾ ಡಿವೈಸ್ ಗಳಲ್ಲೂ ಅವೈಲೇಬಲ್ ಇದೆ. ಬಟ್ ನೀವು ಇದನ್ನ ಯೂಸ್ ಮಾಡ್ಬೇಕಂದ್ರೆ ಲ್ಯಾಂಗ್ವೇಜ್ ಇರುತ್ತಲ್ಲ, US ಇಂಗ್ಲಿಷ್ಗೆನೆ ಸೆಟ್ ಮಾಡಿ ಇದನ್ನ ಯೂಸ್ ಮಾಡ್ಬೇಕಾಗಿದೆ. ಆಮೇಲೆ ಪಬ್ಲಿಕ್ ಆಗಿ ಎಲ್ರಿಗೂ ರೋಲ್ ಔಟ್ ಮಾಡ್ತಾರಲ್ವಾ, ಆವಾಗ ನೀವು ನಾರ್ಮಲ್ ಆಗಿ ಇದನ್ನ ಯೂಸ್ ಮಾಡ್ಕೊಬೇಕಾಗಿದೆ. ಸ್ವಲ್ಪ ಇದ್ರಲ್ಲಿ ಗ್ಲಿಚಸ್ ಇದೆ. ನಿಮ್ಮ ಪ್ರೈಮರಿ ಡಿವೈಸಸ್ ಗಳೆಲ್ಲಂತೂ ಈ ಬೀಟಾ ವರ್ಷನ್ ನ ಯೂಸ್ ಮಾಡಕ್ ಹೋಗ್ಬೇಡಿ. iOS 18 ಯಾವ್ಯಾವ ಡಿವೈಸ್ ಗಳಿಗೆ ಅವೈಲೇಬಲ್ ಇದೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಆಗಿದೆ. ಇದು ಬಂದ್ಬಿಟ್ಟು ನಮಗೆ ಸೆಪ್ಟೆಂಬರ್ 16ನೇ ತಾರೀಕು ರೋಲ್ ಔಟ್ ಆಗುತ್ತೆ. ಸೆಪ್ಟೆಂಬರ್ ಇನ್ನೊಂದು 5 ದಿನ ಇದೆ, ಸೆಪ್ಟೆಂಬರ್ 16ನೇ ತಾರೀಕು. ಸೊ ನಮಗೆ ಇದರಲ್ಲಿ ಎಲ್ಲಾ ಫೋನ್ಗಳ ಲಿಸ್ಟ್ ಆದ್ರೆ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ. ಐಫೋನ್ 12, 11, X, SE2, SE3 ಈ ಫೋನ್ಗಳಿಗೆ ಮಾತ್ರ ನಮಗೆ iOS 18 ಅಪ್ಡೇಟ್ ಆದ್ರೆ ಸಿಗ್ತಾ ಇದೆ. ಸೊ ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ನಿಮ್ಮ ಹತ್ರ ಏನಾದ್ರು ಐಫೋನ್ 13 ಸೀರೀಸ್ ಇದ್ರೆ ಮಾತ್ರ iOS 18 ಅಪ್ಗ್ರೇಡ್ ಆಗಿ 11, 12 ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಯಾಕಂದ್ರೆ ನಾನು ಪರ್ಸನಲ್ ಆಗಿ ಐಫೋನ್ 11 ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ iOS 17 ಇನ್ಸ್ಟಾಲ್ ಮಾಡಿದಾಗ್ಲಿಂದಾನು ಹೀಟಿಂಗ್ ಇಶ್ಯೂ ಇದೆ, ಮತ್ತೆ ಚಾರ್ಜಿಂಗ್ ಬೇಗ ಡೌನ್ ಆಗೋ ಇಶ್ಯೂಸ್ ಇದೆ, ತುಂಬಾ ಇಶ್ಯೂಸ್ ಇದೆ. ಐಫೋನ್ iOS 17 ಅಪ್ಗ್ರೇಡ್ ಮಾಡಿದಾಗ್ಲಿಂದಾನು ನನಗೆ ಈ ಫೋನ್ ಅಲ್ಲಿ ಪ್ರಾಬ್ಲಮ್ ಆದ್ರೂ ನೋಡೋದಕ್ಕೆ ಸಿಗ್ತಾ ಇದೆ. iOS 16 ವರೆಗೂ ಇದು ಚೆನ್ನಾಗೇ ಇತ್ತು ಅಂತ ಹೇಳ್ಬೋದು. ಸೊ ಅದರಿಂದ ನಾನು ತುಂಬಾ ಯೋಚನೆ ಮಾಡಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ. ನಿಮ್ಮ ಹತ್ರ ಏನಾದ್ರು ಪರ್ಟಿಕ್ಯುಲರ್ ಆಗಿ ಐಫೋನ್ 13 ಇದ್ರೆ ಮಾತ್ರ, 13 ಇಂದ ಮೇಲೆ ಇರೋ ಫೋನ್ಸ್ ಇದ್ರೆ ಮಾತ್ರ iOS 18ಗೆ ಸ್ವಿಚ್ ಆಗಿ. ಐಫೋನ್ 12 ಇದ್ರೂ ಸಹ ನೀವು ಇದಕ್ಕೆ iOS 18 ಅಪ್ಗ್ರೇಡ್ ಮಾಡೋದಕ್ಕೆ ಹೋಗ್ಬೇಡಿ. ನಾನು ಐಫೋನ್ 11 ಅಲ್ಲಿ ಅಪ್ಗ್ರೇಡ್ ಮಾಡಿ ನೋಡ್ತೀನಿ, ಏನಾದ್ರು ಇಶ್ಯೂಸ್ ಇದ್ರೆ ನಾನು ನಿಮ್ಗೆ ಆಮೇಲೆ ತಿಳಿಸ್ತೀನಿ. ನೆಕ್ಸ್ಟ್ ಲಾಸ್ಟ್ ಅಂಡ್ ಫೈನಲ್ ಆಗಿ ಐಫೋನ್ಗಳನ್ನ ಅದೇ ಇಂಟ್ರೊಡ್ಯೂಸ್ ಮಾಡಿದ್ರು. ಸೇಮ್ ಐಫೋನ್ 15, 14, 13 ಸೀರೀಸ್ ಅಲ್ಲಿ ಏನೇನ್ ಮಾಡ್ಕೊಂಡ್ ಬಂದ್ರು ಅದೇ ತರಾನೇ. ಬಟ್ 13 ಸೀರೀಸ್ ಅಲ್ಲಿ ಮಿನಿ ಇತ್ತು. 14, 15 ಸೀರೀಸ್ ಅಂತ ಎಕ್ಸಾಕ್ಟ್ ಆಗಿ ಹೇಳ್ಬೋದು. 14 ಮತ್ತೆ 15 ಸೀರೀಸ್ ಅಲ್ಲಿ ಏನೇನ್ ತಗೊಂಡ್ಬಂದಿದ್ರು ಅದನ್ನ 16 ಸೀರೀಸ್ ಅಲ್ಲೂ ತಗೊಂಡ್ಬಂದಿದ್ದಾರೆ. ಐಫೋನ್ 16 ನ ಬೆಲೆ ನಮ್ಗೆ ಇಂಡಿಯಾದ ಪ್ರೈಸ್ ಮತ್ತೆ US ನ ಪ್ರೈಸ್ ಮತ್ತೆ ದುಬೈನ ಪ್ರೈಸ್ ಮೂರನ್ನು ನಾನು ಇಲ್ಲಿ ನಿಮ್ಗೆ ಸಪ್ರೇಟ್ ಆಗಿ ಹಾಕಿರ್ತೀನಿ. ಒಂದ್ಸರಿ ಚೆಕ್ ಮಾಡ್ಕೊಂಬಿಡಿ. ನಾನು ಇದ್ರ ಬಗ್ಗೆ ಆಲ್ರೆಡಿ ನೆನೆ ಪೋಸ್ಟ್ ಕೂಡ ಹಾಕಿದೆ, ನೀವು ಅಲ್ಲಿಂದ ಚೆಕ್ ಮಾಡ್ಕೊಬಹುದಾಗಿದೆ. ಸೊ ಇದ್ರ ಪ್ರಕಾರ ನಮ್ಗೆ ಲೋಯೆಸ್ಟ್ ಬಂದ್ಬಿಟ್ಟು US ಅಲ್ಲೇ ನೋಡೋದಕ್ಕೆ ಸಿಗ್ತಾ ಇರೋದು. ಬಟ್ ಪ್ರೋ ಮ್ಯಾಕ್ಸ್ ಮಾಡಲು ಇಂಡಿಯಾದಲ್ಲಿ ತಗೊಳ್ಳೋದು ಬರ್ತಾ, ಯಾಕಂದ್ರೆ 15,000 ರೂಪಾಯಿ ಪ್ರೈಸ್ ಕಮ್ಮಿ ಆಗಿದೆ ಇಂಡಿಯಾದಲ್ಲಿ. ನಾನ್ ಪ್ರೋ ಮಾಡಲ್ಸ್ಗೆ ಏನು ಮಾಡೋದಕ್ಕಾಗಲ್ಲ. ಔಟ್ಸೈಡ್ ಇಂಡಿಯಾದಲ್ಲೆಲ್ಲ ಆಲ್ಮೋಸ್ಟ್ ಸಿಮಿಲರ್ ಪ್ರೈಸ್ ಇದೆ, ಹಳೆ ಪ್ರೈಸ್ ಗಿಂತ ಏನು ಕಮ್ಮಿ ಮಾಡಿಲ್ಲ. ಮತ್ತೆ ಇಲ್ಲಿ ಐಫೋನ್ ಅಂತ ಬಂದ್ಮೇಲೆ ಇದರಲ್ಲಿ ಸ್ಟೋರೇಜ್ ನ ವೇರಿಯಂಟ್ಸ್ ಸಹ ಸುಮಾರು ಇದೆ.
ಐಫೋನ್ 16 ಸ್ಟೋರೇಜ್ ವೇರಿಯಂಟ್ಸ್ ಇಲ್ಲ ಹಾಕಿದ್ದೀನಿ. ಐಫೋನ್ 16 ಪ್ಲಸ್ ನ ಬೇರೆ ಸ್ಟೋರೇಜ್ ವೇರಿಯಂಟ್ಸ್ ನ ಪ್ರೈಸ್ ಇಲ್ಲ ಹಾಕಿದ್ದೀನಿ. ಇದೆಲ್ಲ ಇಂಡಿಯನ್ ಪ್ರೈಸ್ ಆಗಿರುತ್ತೆ. ಐಫೋನ್ 16 ಪ್ರೋ ಮತ್ತೆ 16 ಪ್ರೋ ಮ್ಯಾಕ್ಸ್ ಗಳ ಪ್ರೈಸ್ ಲಿಸ್ಟ್ ನಾನು ನಿಮ್ಗೆ ಇಲ್ಲಿ ಹಾಕಿದ್ದೀನಿ ನೋಡಿ. ಇದೆಲ್ಲ ಡಿಫ್ರೆಂಟ್ ಸ್ಟೋರೇಜ್ ನ ವೇರಿಯಂಟ್ಸ್ ಒಂದಿಗೆ ಬರುವಂತ ಪ್ರೈಸ್ ಇದಾಗಿರುತ್ತೆ. ಮತ್ತೆ ಇದನ್ನ ನೀವು ಕಂಪೇರ್ ಕೂಡ ಮಾಡಬಹುದು ಐಫೋನ್ 15 ಪ್ರೋಗುನು 15 ಪ್ರೋ ಮ್ಯಾಕ್ಸ್ಗುನು ಮತ್ತೆ ಐಫೋನ್ 16 ಪ್ರೋಗುನು 16 ಪ್ರೋ ಮ್ಯಾಕ್ಸ್ಗುನು ಪ್ರೈಸ್ ಅಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂದ್ಬಿಟ್ಟು ನಾನು ಇಲ್ಲಿ ಚಾರ್ಟ್ ಅಲ್ಲಿ ಹಾಕಿದ್ದೀನಿ ನೋಡಿ. ಇಲ್ಲಿರೋದು ಐಫೋನ್ 15 ಪ್ರೋ ನ ಪ್ರೈಸ್ಗಳು, ಇಲ್ಲಿರೋದು ಐಫೋನ್ 16 ಪ್ರೋ ನ ಪ್ರೈಸ್ಗಳು. ನಿಮ್ಗೆ ಇಲ್ಲಿ ಸ್ಪೆಸಿಫಿಕ್ ಆಗಿ ಸ್ಟೋರೇಜ್ ವೇರಿಯೇಷನ್ ಮಾಡಿ ತೋರಿಸಿದ್ದೀನಿ. ಮತ್ತೆ ಇಲ್ಲಿ ಐಫೋನ್ 15 ಪ್ರೋ ಮ್ಯಾಕ್ಸ್ ನ ಪ್ರೈಸ್, ಇಲ್ಲಿ ಐಫೋನ್ 16 ಪ್ರೋ ಮ್ಯಾಕ್ಸ್ ನ ಪ್ರೈಸ್ ಹಾಕಿದ್ದೀನಿ. ಇದನ್ನು ಸ್ಟೋರೇಜ್ ವೇರಿಯನ್ಸ್ ಮಾಡಿ ತೋರಿಸಿದ್ದೀನಿ ನೋಡಿ. ಸೊ ಈ ಪ್ರೈಸ್ ಗಳಲ್ಲಾದ್ರೆ ನಮ್ಗೆ ಕಂಪ್ಲೀಟ್ ಗೊತ್ತಾಗುತ್ತೆ ಎಷ್ಟೆಷ್ಟು ಡಿಸ್ಕೌಂಟ್ ಇದೆ ಅಂತ ಅನ್ನೋದು. ಸೊ ಲಾಸ್ಟ್ ಟೈಮ್ ಐಫೋನ್ 15 ಪ್ರೋ ಮ್ಯಾಕ್ಸ್ ಸೀದಾ 2 ಲಕ್ಷ ಹೊಡೆದಿದ್ರು. ಟಾಪ್ ಎಂಡ್ ವೇರಿಯಂಟ್ 15,000 ರೂಪಾಯಿ ಕಮ್ಮಿ ಆಗಿದೆ. ಎಲ್ಲಾ ಪ್ರೋ ಮಾಡಲ್ಸ್ 15,000 ಕಮ್ಮಿ ಆಗಿದೆ. ಆಪಲ್ ವೆಬ್ಸೈಟ್ ಅಲ್ಲಿ ನಾನು ಎಲ್ಲ ಡೀಟೇಲ್ಸ್ ಚೆಕ್ ಮಾಡಬೇಕಾದ್ರೆ ಒಂದು ವಿಷಯ ಆದ್ರೆ ನೋಟಿಸ್ ಆಯ್ತು. ಇವರು ಅಫಿಷಿಯಲ್ ಆಗಿ ಐಫೋನ್ 15 ಪ್ರೋ ಮತ್ತೆ ಐಫೋನ್ 15 ಪ್ರೋ ಮ್ಯಾಕ್ಸ್ ನ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ಮತ್ತೆ ಐಫೋನ್ 13 ಸಹ ಇವರು ಇದರಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ದಾರೆ. ನಮ್ಗೆ ಅದರಲ್ಲಿ ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಿದ್ರೆ ನಮ್ಗೆ ಈ ಎಲ್ಲಾ ಫೋನ್ಗಳು ಕಂಪ್ಲೀಟ್ ನೋಡೋದಕ್ಕೆ ಸಿಗಲ್ಲ. 14 ಪ್ಲಸ್ ನೋಡೋದಕ್ಕೆ ಸಿಗುತ್ತೆ. 15 ಪ್ರೋ ಮಾಡಲ್ಸ್ ಯಾವುದು ನಮ್ಗೆ ನೋಡೋದಕ್ಕೆ ಸಿಗೋದಿಲ್ಲ. ನಾನ್ ಪ್ರೋ ಮಾಡಲ್ಸ್ ಅವೈಲೇಬಲ್ ಇದೆ, ವೆಬ್ಸೈಟ್ ಅಲ್ಲಿ ಹೋಗಿ ಚೆಕ್ ಮಾಡಬಹುದು. ಆ್ಯಪಲ್ ನ ಇವೆಂಟ್ ಬರ್ತಿದ್ದಂಗೆನೆ ಸ್ಯಾಮ್ಸಂಗ್ ಅದು ಎಲ್ಲಿಂದ ಉರಿತೋ ಏನೋ ಗೊತ್ತಿಲ್ಲ, ಒಂದು ಚಿಕ್ಕ ವಿಡಿಯೋನಾದ್ರೆ ರಿಲೀಸ್ ಮಾಡಿದ್ದಾರೆ. ಐಫೋನ್ 14 ಆರ್ 15 ಮೇ ಬಿ ಯಾವುದೋ ಒಂದು ಇರ್ಬೋದು, ಇದು ಐಫೋನ್ 13 ಆಗಿರ್ಬೋದು. ಯಾವುದೋ ಒಂದು ಫೋನು, ತುಂಬಾ ಬಂಚ್ ಆಫ್ ಫೋನ್ಸ್ ಇರುತ್ತೆ. ಇದ್ರ ಸೆಂಟರ್ ಅಲ್ಲಿ ಒಂದು ಫ್ಲಿಪ್ ಫೋನ್ ನ ತಗೊಂಡ್ ಬಂದ್ಬಿಟ್ಟು ಇವ್ರು ಇದನ್ನ ಡಿಫ್ರೆಂಟ್ ಅಂದ್ಬಿಟ್ಟು ಟ್ಯಾಗ್ ಆಗ್ಬಿಟ್ಟು ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ವಿಡಿಯೋ ನೋಡೋದಕ್ಕೆ ಮಾತ್ರ ಹೆವಿ ಫನ್ನಿ ಆಗಿದೆ. ಸೊ ಮತ್ತೆ ಇದಾದ್ಮೇಲೆ ಇನ್ನೊಂದು ಟ್ವೀಟ್ ಆದ್ರೆ ಮಾಡಿತ್ತು, ಆಪಲ್ ಫೋಲ್ಡ್ ಯಾವಾಗ ಆಗುತ್ತೆ ಅಂದ್ಬಿಟ್ಟು ಒಂದು ಟ್ವೀಟ್ ಆದ್ರೆ ಮಾಡಿತ್ತು ಸ್ಯಾಮ್ಸಂಗ್ ಅವರು. ಆಪಲ್ ನ ರೋಸ್ಟ್ ಮಾಡೋದೇ ಒಂದು ಸಪ್ರೇಟ್ ಕ್ಯಾಟಗರಿ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಲಾಸ್ಟ್ ಟೈಮ್ ಐಪ್ಯಾಡ್ ನ ಕ್ರಶ್ ಮಾಡಿದಾಗ್ಲೂ ಕೂಡ ಇವರು ಇದೇ ರೀತಿಯಾಗಿ ಒಂದು ಟ್ರೋಲ್ ಆದ್ರೆ ಮಾಡಿದ್ರು. ಸೊ ಆಪಲ್ ಕಾಲ್ ಎಳೆಯೋದು ಸ್ಯಾಮ್ಸಂಗ್ಗೆ ತುಂಬಾ ಹಿಂದೆಯಿಂದ ಬಂದಿರುವಂತ ಸಂಪ್ರದಾಯ, ಅದನ್ನ ಏನು ಮಾಡೋದಕ್ಕಾಗಲ್ಲ. ಈ ಕ್ಲಿಪ್ ನೋಡಿ, ಕ್ಲಿಪ್ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ. ಸೊ ಇದಾಗಿತ್ತು ಫ್ರೆಂಡ್ಸ್ ಐಫೋನ್ ನ ಕತೆ. ಐಫೋನ್ ಇವೆಂಟ್ ಅಲ್ಲಿ ಇಷ್ಟು ಪ್ರಾಡಕ್ಟ್ಸ್ ಬಂದಿದೆ. ನೀವು ಇನ್ನೇನು ಸೇಲು ಈ ತಿಂಗಳಲ್ಲೇ ಸ್ಟಾರ್ಟ್ ಆಗುತ್ತೆ, ಬಟ್ ಡೇಟ್ಗಳು ಯಾವುದು ಕನ್ಫರ್ಮ್ ಆಗಿಲ್ಲ. ಸೇಲ್ ಡೇಟ್ ಬಂದ್ಬಿಟ್ಟು ನಮಗೆ ಅಮೆಝಾನ್ ಅಲ್ಲಿ ಡೇಟ್ ಇದುವರೆಗೂ ರಿವೀಲ್ ಮಾಡಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಡೇಟ್ 25-26 ಅಂತ ಅನ್ಕೊಂತಾ ಇದ್ದೀನಿ. 2 ದಿನ ಸೇಲ್ ಮಾಡಿದ್ರೆ ಏನು ಉದ್ಧಾರ ಆಗಲ್ಲ, ಯಾಕಂದ್ರೆ ಇಡೀ ವರ್ಷಕ್ಕೆ ಇದು ಅತಿ ದೊಡ್ಡ ಸೇಲ್. ಇದು ಮಿನಿಮಮ್ 1 ವಾರನಾದ್ರೂ ನಡೆಸ್ಬೇಕು ಇವರು. ಸೊ 1 ವಾರ ಅನ್ನೋದನ್ನ ಬಿಟ್ಟು 2 ದಿನದೇ ಡೇಟ್ಸ್ ನಾದ್ರೆ ರಿಲೀಸ್ ಮಾಡ್ತಿದ್ರೆ. ಫ್ಲಿಪ್ಕಾರ್ಟ್ ಅಲ್ಲಿ ಒಂದು ಅಫಿಷಿಯಲ್ ಆಗಿ ಒಂದು ಪೋಸ್ಟರ್ ಬಂದಿದೆ, ಬಟ್ ಇದು ಗ್ಯಾರಂಟಿ ಅಂತ ಹೇಳೋದಕ್ಕೆ ಆಗೋದಿಲ್ಲ. 26-27ನೇ ತಾರೀಕು ಅಂತ ಹೇಳ್ತಾ ಇದ್ದಾರೆ. ನಾನು ಇಷ್ಟು ದಿನ 29-30ನೇ ತಾರೀಕು ಅಂತ ನಾನು ನಿಮ್ಗೆ ಹೇಳ್ತಾ ಬರ್ತಿದ್ದೆ. ಇವಾಗ 26-27 ಅಂತ ಪೋಸ್ಟರ್ ಆದ್ರೆ ರಿಲೀಸ್ ಮಾಡಿದ್ದಾರೆ. ಅಮೆಝಾನ್ ಅವರು ಏನು ಪೋಸ್ಟರ್ ರಿಲೀಸ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ನಾವೇನಾದ್ರೂ ಪೋಸ್ಟರ್ ರಿಲೀಸ್ ಮಾಡಿದ್ರೆ ಸುಮ್ಮನೆ ಕಾಂಪಿಟೇಷನ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಇವರು ಸೈಲೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ. ಇವರು ಯಾವಾಗ ಸೇಲ್ ಡೇಟ್ ಅನೌನ್ಸ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಗೆ ಸೇಲ್ ಡೇಟ್ ಬಂದ್ರೆ ನಾನು ಟೈಮ್ ಟು ಟೈಮ್ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸ್ಟೇ ಕನೆಕ್ಟೆಡ್ ವಿತ್ ಅಸ್. ನೆಕ್ಸ್ಟ್ ನ್ಯೂಸ್ ಬಂದು ಮೋಟ್ರೋಲಾ ಕಡೆಯಿಂದ ರೂಮೋಟ್ರೋಲಾ ರೇಸರ್ 50 ಫೋನು ನಮಗೆ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿದೀನಿ, ನೋಡ್ಕೊಂಬಿಡಿ ನೀವು ಒಂದ್ಸರಿ. ಸೊ ಈ ಫೋನು ನಮಗೆ ಆಲ್ಮೋಸ್ಟ್ 65,000 ರೂಪಾಯಿಗೆ ನಮ್ಗೆ ಈ ಫೋನ್ ಸಿಗುವಂಥದ್ದು. ಈ ಫೋನು ನಮಗೆ ಅಮೆಝಾನ್ ಅಲ್ಲಿ ಸಿಗುತ್ತೆ, ಬಟ್ ಆದ್ರೆ ಇದು ಲಿಮಿಟೆಡ್ ಪೀರಿಯಡ್ಗೋಸ್ಕರ ಕೊಡ್ತಾ ಇದ್ದಾರೆ. ಇದರಲ್ಲಿ 5,000 ರೂಪೀಸ್ ಇನ್ಸ್ಟೆಂಟ್ ಡಿಸ್ಕೌಂಟ್ ಕೊಡ್ತಾರೆ, ಮತ್ತೆ 10,000 ರೂಪೀಸ್ ಏನಾದ್ರು ಬ್ಯಾಂಕ್ ಕಡೆಯಿಂದ ಡಿಸ್ಕೌಂಟ್ಸ್ ಇದ್ರೆ ಸೆಲೆಕ್ಟೆಡ್ ಕಾರ್ಡ್ಸ್ ಮೇಲೆ ಡಿಸ್ಕೌಂಟ್ಸ್ ಇದ್ದೇ ಇರುತ್ತೆ. ಸೊ ಈ ಫೋನ್ ನೀವು ಸೆಪ್ಟೆಂಬರ್ 20ನೇ ತಾರೀಕು ಪರ್ಚೇಸ್ ಮಾಡ್ಬೋದು. ಇದು ನಮಗೆ ಅಮೆಝಾನ್ ಅಲ್ಲಿ ಮೋಟ್ರೋಲಾ ಇಂಡಿಯಾ ವೆಬ್ಸೈಟ್ ಇದೆಯಲ್ಲ, ಅಲ್ಲಿಂದನಾದ್ರೂ ನೀವು ಇದನ್ನ ಪರ್ಚೇಸ್ ಮಾಡ್ಬೋದಾಗಿದೆ. ಸೊ ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ ರಿಯಲ್ಮಿ ಕಡೆಯಿಂದ ರಿಯಲ್ಮಿ ನಾರ್ಜೋ 70 ಟರ್ಬೋ ಬಂದ್ಬಿಟ್ಟು ಈ ಫೋನ್ನ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. 6.67 ಇಂಚಸ್ನ ಫುಲ್ HD ಪ್ಲಸ್ OLED ಡಿಸ್ಪ್ಲೇ ಇರುತ್ತೆ. ಡೈಮೆನ್ಸಿಟಿ 7300 ಪ್ರೊಸೆಸರ್ ನೊಂದಿಗೆ ಬರುವಂತ ಈ ಫೋನು. ಸೊ ಮತ್ತೆ ನಮಗೆ ಮೋಟ್ರೋಲಾದಲ್ಲಿ ಎಡ್ಜ್ 50 ನಿಯೋ ಅಂದ್ಬಿಟ್ಟು ಒಂದು ಫೋನ್ ಬರ್ತಾ ಇದೆ. ಅದನ್ನು ಇದೇ ಪ್ರೊಸೆಸರ್ ನೊಂದಿಗೆ ಬರುವಂತ ಫೋನ್ ಇದಾಗಿರುತ್ತೆ. ಇದರ ಪ್ರೈಸ್ ಲಿಸ್ಟ್ ನಾನು ಇಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ರಿಯಲ್ಮಿ ನಾರ್ಜೋ 70 ಟರ್ಬೋದನ್ನು ಹಾಕಿರ್ತೀನಿ, ಮತ್ತೆ ಮೋಟ್ರೋಲಾ ಎಡ್ಜ್ 50 ನಿಯೋದನ್ನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಈ ಫೋನು ನಮಗೆ ಈ ಸೇಲ್ ಅಲ್ಲಾದ್ರೆ ನೋಡೋದಕ್ಕೆ ಸಿಗುತ್ತೆ. ರಿಯಲ್ಮಿ ನಾರ್ಜೋ 70 ಟರ್ಬೋ ಅಲ್ಲಿ ನಮಗೆ ಸ್ಪೆಷಲ್ ಆಗಿ 2,000 ರೂಪೀಸ್ ಕೂಪನ್ ಡಿಸ್ಕೌಂಟ್ ನಮ್ಗೆ ಇವಾಗ ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ಇದರ ಲಿಂಕ್ ಬೇಕಿದ್ರೆ ನಾನು ಇಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಒಂದ್ಸರಿ ಚೆಕ್ ಮಾಡಿ. ಈ ತಿಂಗಳಲ್ಲಿ ಸುಮಾರು ಫೋನ್ಗಳಾದ್ರೆ ಲಾಂಚ್ ಆಗ್ತಾ ಇದೆ. ಆ ಫೋನ್ಗಳದೆಲ್ಲ ಒಂದು ಲಿಸ್ಟ್ ಫೋಟೋ ನಾನು ಇಲ್ಲಿ ಹಾಕಿರ್ತೀನಿ. ತುಂಬಾ ಟೈಮ್ ಆಗುತ್ತೆ ಇದು ಎಲ್ಲ ಒಂದೊಂದೇ ಎಕ್ಸ್ಪ್ಲೈನ್ ಮಾಡ್ತಾ ಹೋದ್ರೆ. ಸೊ ಈ ತಿಂಗಳಲ್ಲಿ ನಮಗೆ ಆಲ್ ಓವರ್ ಇಷ್ಟು ಫೋನ್ಗಳಾದ್ರೆ ನಮಗೆ ನೋಡೋದಕ್ಕೆ ಸಿಗುತ್ತೆ.
ನೆಕ್ಸ್ಟ್ ನ್ಯೂಸ್ ಬಂದು ನಮಗೆ ಇಂಡಿಯನ್ ಗೌರ್ಮೆಂಟ್ ಕಡೆಯಿಂದ ಇಂಡಿಯನ್ ಗೌರ್ಮೆಂಟ್ ಅವರು ಆಧಾರ್ ಕಾರ್ಡ್ ತರದೇ ಒಂದು ಫಾರ್ಮರ್ ಕಾರ್ಡ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇಡೀ ದೇಶಾದ್ಯಂತ ಎಷ್ಟು ಜನ ರೈತರಿದ್ದಾರೆ ಅವ್ರಿಗೆಲ್ಲ ಯೂನಿಕ್ ಆಗಿ ಒಂದು ಐಡಿನಾದ್ರೆ ಇವರು ಡಿಸೈನ್ ಮಾಡಿ ಕೊಡ್ತಾರೆ. ಜಸ್ಟ್ ಲೈಕ್ ಇದು ಆಧಾರ್ ಕಾರ್ಡ್ ತರನೇ ಇರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ನಾರ್ಮಲ್ ಇಂಡಿಯನ್ಸ್ ಅಂತ ಗೊತ್ತಾಗುತ್ತೆ, ಇದರಲ್ಲಿ ಇಂಡಿಯನ್ಸ್ ಫಾರ್ಮರ್ಸ್ ಅಂತ ಗೊತ್ತಾಗುತ್ತೆ. ಸೊ ಇದನ್ನ ಯಾವಾಗ ತಗೊಂಡ್ಬರ್ತಾರೆ ಅಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಇಯರ್ ಮಾರ್ಚ್ ಅಷ್ಟರಲ್ಲಿ ಇದರಲ್ಲಿ 5 ಕೋಟಿ ರೈತರನ್ನ ರಿಜಿಸ್ಟರ್ ಮಾಡಬೇಕು ಅಂತ ಮಾತ್ರ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಸೊ ಇದರಿಂದ ರೈತರಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ, ಮತ್ತೆ ಮಾರ್ಕೆಟ್ ಅಲ್ಲಿ ಈಸಿ ಆಕ್ಸೆಸ್ ಇರುತ್ತೆ, ಮತ್ತೆ ಏನಾದ್ರು ಪರ್ಚೇಸ್ ಮಾಡಬೇಕಾದ್ರೆ ಇವ್ರಿಗೆ ತುಂಬಾ ಈಸಿಯಾಗಿ ಆಕ್ಸೆಸ್ ಇರುತ್ತೆ. ಕೆಲವೊಂದು ಉಪಕರಣಗಳ ಮೇಲೆ ಇವ್ರಿಗೆ ಇದ್ರ ಮೇಲೆ ಡಿಸ್ಕೌಂಟ್ ಸಿಗೋ ಚಾನ್ಸಸ್ ಇರುತ್ತೆ. ಮತ್ತೆ ಇವ್ರಿಗೆ ನಾವು ರೈತರು ಅಂತ ಪ್ರೂವ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ನಾವು ಸುಮಾರು ಕಡೆ ನೋಡ್ತಾ ಇರ್ತೀವಿ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಯಾವ ರೀತಿ ಲೈಕ್ ಏನಾದ್ರು ಒಂದು ಕೆಲಸ ಆಗ್ಬೇಕು ಅಂತ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಫಸ್ಟ್ ಆಫ್ ಆಲ್ ಇಂಡಿಯನ್ ಅಂತ ಏನ್ ಗ್ಯಾರಂಟಿ ಅಂತ ಕ್ವಶನ್ ರೈಸ್ ಆಗುತ್ತೆ. ಸೊ ಫಾರ್ಮರ್ಸ್ಗೆ ಅಂದ್ರೆ ಫಾರ್ಮರ್ ಅಂತ ಪ್ರೂವ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ. ಈ ಯೂನಿಕ್ ಐಡಿಯಿಂದ ಸೊ ಇವರು ಈಸಿಯಾಗಿ ಫಾರ್ಮರ್ ಅಂತ ಗುರುತಿಸ್ಕೊಬಹುದು. ಇವರು ಸರ್ಕಾರದಿಂದ ಬರೋ ಬೆನಿಫಿಟ್ಸ್ನೆಲ್ಲ ಈಸಿಯಾಗಿ ಆಕ್ಸೆಸ್ ಮಾಡ್ಬೋದು ಅಂತ ನನ್ನ ಒಪಿನಿಯನ್. ನೆಕ್ಸ್ಟ್ ನ್ಯೂಸ್ ಬಂದು ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರ ಕಡೆಯಿಂದ ಬೆಂಗಳೂರು ಟ್ರಾಫಿಕ್ ಪೊಲೀಸ್ ಅವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ ರೋಡ್ ಸೇಫ್ಟಿ ಪ್ರಿಕಾಷನ್ಸ್ ಇರುತ್ತಲ್ಲ, ಹೆಲ್ಮೆಟ್ ಯೂಸ್ ಮಾಡಬೇಕು, ಮತ್ತೆ ಸೀಟ್ ಬೆಲ್ಟ್ಸ್ ಯೂಸ್ ಮಾಡಬೇಕು, ಮತ್ತೆ ಡ್ರೈವಿಂಗ್ ಪ್ರಿಕಾಷನ್ಸ್, ಸಿಗ್ನಲ್ ಜಂಪ್ ಮಾಡಬಾರ್ದು. ಸೊ ಈ ರೀತಿ ಸಣ್ಣ ಪುಟ್ಟ ಪ್ರಿಕಾಷನ್ಸ್ ಮೆಸೇಜ್ಗಳನ್ನ ಇವರು ಬ್ಯಾಟಲ್ ಗ್ರೌಂಡ್ ಇಂಡಿಯಾ ಮೊಬೈಲ್ ಆ್ಯಪ್ ಇದೆಯಲ್ಲ BGMI, ಸೊ ಆ್ಯಪ್ ಒಳಗಡೆ ಇವರು ಇದನ್ನ ಶೋಕೇಸ್ ಮಾಡ್ತಾ ಇದಾರಂತೆ. ಸೊ ನಾನು ಇಲ್ಲಿ 2 ಫೋಟೋಸ್ ಹಾಕಿದ್ದೀನಿ ನೋಡ್ಕೊಳ್ಳಿ. ನನಗಿದು ಲೈಕ್ ಗೇಮ್ ಒಳಗಡೆ ಶೋ ಮಾಡಿದ್ರೆ ಏನು ಉಪಯೋಗ ಅಂತ ಗೊತ್ತಿಲ್ಲ. ಇದೇ ಹೋಲ್ಡಿಂಗ್ಸ್ನ ಇದೇ ಥೀಮ್ ಜೊತೆಗೆ ನಮ್ಗೆಲ್ಲಾದ್ರೂ ರೋಡ್ ಸೈಡ್ ಹೋಲ್ಡರ್ಸ್ ಅಥವಾ ಡಿಜಿಟಲ್ ಡಿಸ್ಪ್ಲೇಸ್ ಇರುತ್ತಲ್ಲ ಅಲ್ಲಿ ಶೋ ಕೇಸ್ ಮಾಡಿದ್ರೆ ಸೊ ಗಾಡಿಲಿ ಹೋಗ್ಬೇಕಾದ್ರೆ ನೋಡ್ದವ್ರು ಕೂಡ ಒಂದು ಲುಕ್ ಆ ಕಡೆ ಆಗ್ತಾರೆ ಅಂತ ನನ್ನ ಒಪಿನಿಯನ್. ಸೊ ಮೇ ಬಿ ನೋಡೋಣ, ಇದನ್ನ ಗೇಮ್ ಒಳಗಡೆ ತೋರಿಸಿರೋದ್ರಿಂದ ಇನ್ನೂ ಚೆನ್ನಾಗೇ ಇರುತ್ತೆ. ಸೊ ತುಂಬಾ ಅವೇರ್ನೆಸ್ ಬರುತ್ತೆ. ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಲಾವಾ ಕಡೆಯಿಂದ ಲಾವಾ ಬ್ಲೇಸ್ 3ಯ ಒಂದು ವಿಡಿಯೋ ಅದರ ಲೀಕ್ ಆಗಿದೆ. ಸೊ ನೀವು ಇಲ್ಲಿ ನೋಡ್ಬೋದು, ಇದರಲ್ಲಿ ನಮ್ಗೊಂದು ಚಿಕ್ಕ ವಿಡಿಯೋ ಕ್ಲಿಪ್ ಅಲ್ಲಿ ತೋರಿಸಿದ್ದಾರೆ. ಜಸ್ಟ್ ಒಂದು ಕ್ಯಾಮ್ರಾ ರಿಂಗ್ ಲೈಟ್ ಬರುತ್ತಲ್ವಾ, ಸೊ ಆ ರೀತಿಯಾಗಿ ಶೋ ಮಾಡಿದ್ದಾರೆ. ಈ ಕ್ಯಾಮ್ರಾ ಪಕ್ಕದಲ್ಲಿ ಲೈಕ್ ನಮ್ಗೆ ವಿವೋಗಳಲ್ಲೆಲ್ಲ ಮೊದಲಿಂದಾನೇ ಇತ್ತು ಇದು ಫೋಟೋ. ಸೊ ಇದನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದ್ದಾರೆ. ಮೇ ಬಿ ಇದೇ ಡಿಸೈನ್ ಒಂದಿಗೆ ನಮ್ಗೆ ಈ ಫೋನ್ ನ ಬ್ಯಾಕ್ ಆದ್ರೆ ನೋಡೋದಕ್ಕೆ ಸಿಗ್ಬೋದು. ಇದಕ್ಕೆ ವೈಬ್ ಲೈಟ್ ಅಂತ ಕೂಡ ಇವರು ಹೆಸರು ಕೊಟ್ಟಿದ್ದಾರೆ. ಸೊ ನೋಡಿದ್ರಲ್ಲ ಡೈಮಂಡ್ಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ನಿಮ್ಗೇನಾದ್ರೂ ಇಂಟ್ರೆಸ್ಟಿಂಗ್ ಪ್ರಾಡಕ್ಟ್ಸ್ ಹೆವಿ ಡಿಸ್ಕೌಂಟ್ಸ್ ಒಂದಿಗೆ ಏನಾದರೂ ತಗೊಬೇಕು ಅನ್ನೋದಿದ್ರೆ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ಅಥವಾ ಇಲ್ಲಿರೋ QR ನ ಸ್ಕ್ಯಾನ್ ಮಾಡಿ ನಮ್ಮ ಟೆಲಿಗ್ರಾಮ್ ವಾಟ್ಸಪ್ ಚಾನಲ್ಗಳಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಅಲ್ಲಿ ರಿಲೆವೆಂಟ್ ಆಗಿ ನಿಮಗೆ ಡೈಲಿ ಡೀಲ್ಸ್ ನೋಡೋದಕ್ಕೆ ಸಿಗುತ್ತೆ. ವಾಟ್ಸಪ್ ಅಲ್ಲಿ ಇಂಪಾರ್ಟೆಂಟ್ ಡೀಲ್ಸ್ ಮಾತ್ರ ನೋಡೋದಕ್ಕೆ ಸಿಗುತ್ತೆ. ಸೊ ಈ ಎಲ್ಲ ಡೀಲ್ಸ್ ಗಳನ್ನು ನೀವು ಹೆವಿ ಡಿಸ್ಕೌಂಟ್ಸ್ ಇರೋ ಡೀಲ್ಸ್ ಗಳನ್ನ ಮಾತ್ರ ನಾನು ಹುಡುಕಿ ಪೋಸ್ಟ್ ಮಾಡ್ತಿರ್ತೀನಿ. ಸೊ ನೀವು ಟೈಮ್ ಟು ಟೈಮ್ ಇದನ್ನ ಚೆಕ್ ಮಾಡ್ಬೋದು. ನಿಮ್ಗೆ ಏನಾದ್ರು ಈ ಪ್ರಾಡಕ್ಟ್ಸ್ ಇಷ್ಟ ಆಗಿ ನೀವೇನೋ ತಗೊಬೇಕು ಅಂದ್ರೆ ಬೆಸ್ಟ್ ಪ್ರೈಸ್ಗಳನ್ನೇ ನಾನು ಇಲ್ಲಿ ಲಿಸ್ಟ್ ಮಾಡಿರ್ತೀನಿ. ನೀವು ಅದನ್ನ ಪ್ರಾಡಕ್ಟ್ಸ್ ನ ಟೈಮ್ ಟು ಟೈಮ್ ಕ್ಯಾಚ್ ಮಾಡ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಟೆಕ್ ವಿಡಿಯೋ ಜೊತೆ ಅದ್ರ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.